ಭೂಕುಸಿತದಿಂದಾಗಿ ಮಂಗಳೂರಿನಲ್ಲಿ ಮೂವರು ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಭೂಕುಸಿತ ಆದಂತ ಪರಿಣಾಮ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಭಾರಿ ಮಳೆಯಿಂದಾಗಿ ಸಂಭವಿಸಿರುವಂತಹ ಭೂಕುಸಿತ ಇದು. ಭೂಕುಸಿತದಿಂದ ಮೂವರು ಸಾವನ್ನಪ್ಪಿದ್ದಾರೆ. ಭಾರಿ ಮಳೆಯಿಂದ ಸಂಭವಿಸಿರುವಂತಹ ಭೂಕುಸಿತ ಮಂಗಳೂರಿನ ನಾಗೋರಿಯಲ್ಲಿ ಸಂಭವಿಸಿರುವಂತಹ ಭೂಕುಸಿತ ಇದು. ಮಣ್ಣು ಕುಸಿದು ಮನೆ ಮೇಲೆ ಬಿದ್ದಿದ್ರಿಂದ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಣ್ಣು ಕುಸಿದಿದೆ, ಮನೆ ಮೇಲೆ ಬಿದ್ದಿದೆ, ಅದರ ಪರಿಣಾಮ ಮೂವರು ಸಾವನ್ನಪ್ಪಿದ್ದಾರೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದಂಥ ಇನ್ನೂ ಮೂವರನ್ನ ರಕ್ಷಿಸಿದ್ದಾರೆ. NDRFನಿಂದ ಇನ್ನೂ ಇಬ್ಬರ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಕೆ ಆಗಿದೆ. ಸ್ಥಳಕ್ಕೆ ಜಿಲ್ಲಾಡಳಿತ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಆಗಿರುವಂತಹ ಭೂಕುಸಿತ ಇದು. ಮಳೆಯ ಪರಿಣಾಮ ಈಗ ಮಣ್ಣು ಕುಸಿದು ಮನೆ ಮೇಲೆ ಬಿದ್ದಿದೆ. ಸೊ ಏಕಾಏಕಿ ಮನೆಯಲ್ಲಿ ಇದ್ದಂಥ 3 ಮಂದಿ ಸಾವನ್ನಪ್ಪಿದ್ದಾರೆ. ಇದು ತಡರಾತ್ರಿ ಸುರಿದಂಥ ಮಳೆಗೆ ಆಗಿರೋ ಅಂತ ಎಫೆಕ್ಟ್ ಇದು. ನೋಡ್ತಾ ಇದ್ದೀವಿ, ಒಂದು ಕಡೆ NDRF ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಎಡೆ ಈಗ ಮಣ್ಣು ಕುಸಿದು ಮನೆಯಲ್ಲಿ ಇದ್ದಂಥ ಮೂವರು ದಾರುಣವಾಗಿ ಸಾವನ್ನಪ್ಪಿರೋದು. ನೋಡಿ, ಮನೆ ಗೋಡೆಗಳೆಲ್ಲ ಕುಸಿದೋಗಿದೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಭೂಕುಸಿತ ಸಂಭವಿಸಿದೆ. ಅಲ್ಲಿ ಮನೆಯಲ್ಲಿ ಇದ್ದಂಥ ಮೂವರು ಸಾವನ್ನಪ್ಪಿದ್ದಾರೆ. ಮತ್ತಿಬ್ಬರ ರಕ್ಷಣೆಗೆ NDRF ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ದುರಂತ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮಂಗಳೂರು ನಗರದ ಒಳಗಡೆ ಆಗಿರೋ ಅಂಥ ಘಟನೆ ಇದು. ಮಂಗಳೂರಿನ ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರೋ ಅಂಥ ಘಟನೆ. ಸ್ಥಳಕ್ಕೆ ಜಿಲ್ಲಾಡಳಿತದ ಸಿಬ್ಬಂದಿ NDRF ಸಿಬ್ಬಂದಿ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇದು ಆಗಿರುವಂಥ ದುರಂತ, ಮಳೆಯ ಎಫೆಕ್ಟ್, ಮಳೆಯ ಪರಿಣಾಮ. ಮಣ್ಣು ಕುಸಿದು ಮನೆ ಮೇಲೆ ಬಿದ್ದು ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈಗ ಮೃತಪಟ್ಟಂತವ್ರನ್ನ ಐಡೆಂಟಿಫೈ ಮಾಡುವಂತ ಪ್ರಕ್ರಿಯೆ ಕೂಡ ನಡೆದಿದೆ. ಹಂಚು ಬಿದ್ದಿತ್ತು. ಅದಕ್ಕೆ ನಾನು ಅಡಿಗೆ ಕೋಣೆಗೆ ಹೋಗುವಾಗ ನನ್ನ ಮಗ ಹೇಳಿದ ಹೋಗಬೇಡಿ ಅಲ್ಲಿ ಬರೆ ಬಿದ್ದಿದೆ ಅಂತ ಹೇಳಿ ಹೊರಗೆ ಓಡ್ಕೊಂಡು ಬಂದ್ವಿ. ಹೊರಗೆ ಓಡ್ಕೊಂಡು ಬರುವಾಗ ಲಾಸ್ಟಿನ ಮನೆಯವರು ಗಂಡ ಹೆಂಡತಿ ಹೊರಗೆ ಓಡ್ಕೊಂಡು ಬಂದರು. ಆಗ ಅವರ ಮಕ್ಕಳ ಮೇಲೆ ಮಣ್ಣು ಬಿದ್ದಾಗಿದೆ, ಏನು ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನಮ್ಮ ಈ ಸೆಕೆಂಡ್ ಮನೆಯವರು ಕೂಡ ಹೊರಗೆ ಓಡ್ಕೊಂಡು ಬಂದರು. ಥರ್ಡ್ ಮನೆಯವರು ಬಾಗಿಲೇ ತೆಗಿಲಿಲ್ಲ. ಎಷ್ಟು ಬಾಗಿಲು ಬಡಿದ್ರು ಅವರು ತೆಗಿತಾ ಇರಲಿಲ್ಲ. ಅವರ ಮೇಲೆ ಮಣ್ಣು ಬಿದ್ದಾಗಿದೆ ಸರ್. ಮತ್ತು ನಾವು ಪೊಲೀಸ್ ಸ್ಟೇಷನ್ ಇಲ್ಲೇ ಇದೆ ಅಲ್ವಾ, ಪೊಲೀಸ್ ಸ್ಟೇಷನ್ ಇಲ್ಲ ಸರ್, ಆ ಥರ ಇಲ್ಲ. ಯಾಕೆಂದರೆ ಇದು ರೀಸೆಂಟಾಗಿ ಒಂದು 5-6-7 ವರ್ಷ ಆಗಿರ್ಬೋದು ಕಟ್ಟಿ. ಆ ಥರ ಏನು ನಮಗೆ ಇರಲಿಲ್ಲ ಸರ್. ನಾವಿಲ್ಲಿ 12 ವರ್ಷ ಆಯಿತು. ನಾವು ಬಂದು ಇಲ್ಲಿಗೆ 12 ವರ್ಷ ಆಯಿತು. ಅವರು ಒಂದು 9-10 ವರ್ಷ ಆಗಿರ್ಬೋದು. ಹಾಗೆ ಆ ಥರ ಏನು ನಮಗೆ ಇರಲಿಲ್ಲ ಸರ್. ಬೀಳುವ ಅಂಥದ್ದೇನು ಗೊತ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡ್, 2 ಮಕ್ಕಳು. ಆಚೆ ಮನೆಯಲ್ಲಿ ಸೆಕೆಂಡ್ ಮನೆಯಲ್ಲಿ 7 ಜನ ಇದ್ದರು ಟೋಟಲ್. ಥರ್ಡ್ ಮನೆಯಲ್ಲಿ 2 ಗಂಡ ಹೆಂಡತಿ. ಫೋರ್ತ್ 4ನೇ ಮನೆಯಲ್ಲಿ 4 ಮಕ್ಕಳು, 6 ಜನ ಇದ್ದರು ಅವರೊಟ್ಟಿಗೆ. ಆ 6 ಜನರಲ್ಲಿ 4 ಮಕ್ಕಳಿನ ಮೇಲೆ ಇದೆಲ್ಲ ಮಣ್ಣೆಲ್ಲ ಬಿದ್ದು ಬರೆ ಬಿದ್ದಿದೆ. ಗಂಡ ಹೆಂಡತಿ ಸೇಫ್ ಆಗಿದ್ದಾರೆ, ಹೊರಗೆ ಬಂದಿದ್ದಾರೆ ಅವರು. ಮತ್ತು ಈಚೆ 2 ಇದ್ರಲ್ವಾ, ಅವರು ಅದೇ ಹೌದಾ ಅಂತೆ ಸರ್ ಹೇಳ್ತಾರೆ. ಒಬ್ರು ಡೆತ್ ಆದ್ರಂತೆ, ಲೇಡಿ ಶಾಂತ ಅಂತ. ಅವರು ಲಾಸ್ಟಿನವರು 4 ಮಕ್ಕಳು ಇದ್ರಲ್ವಾ, ಅವರು ಹೌದು ಉತ್ತರ ಭಾರತದವರು. ಮತ್ತೆ ಇವರು ಇಲ್ಲ, ನಮ್ಮವರೇ, ಸೌತಿನವರೇ, ಉಡುಪಿ ಆಚೆ ಅವರು. ಮತ್ತೆ ಪುನಃ ಈ 2ನೇ ಮನೆಯವರು ಡೆಲ್ಲಿ ಆಚೆ ಅವರು. ನಾವು ಇಲ್ಲೇ. ಅವರು ಲಾಸ್ಟಿನವರು ಕಾರ್ಪೆಂಟರ್ ಸರ್, ಕಾಂಟ್ರಾಕ್ಟರ್ ಅವರು. 4 ಮಕ್ಕಳ ಅಪ್ಪ. ಮತ್ತೆ ಈಚೆ ಅವರು, ಅವರಿಗೊಬ್ಬರಿಗೆ ಕಾಲು ಕೂಡ ಇಲ್ಲ, ಹ್ಯಾಂಡ್ಕ್ಯಾಪ್ ಅವರು. ಅವರ ಹೆಂಡತಿ ಅವರು ಆಕಾರದಲ್ಲಿ ಕೆಲಸ ಮಾಡ್ತಾರೆ. ಅವರ ಹೆಂಡತಿ ಇಲ್ಲಿ ಅಡ್ಯಾರಲ್ಲಿ ನ್ಯಾಚುರಲ್ ಉಂಟಲ್ವಾ ಗೊಂಡದ್ದು, ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್. ನೋಡಿ, ದುರಂತದಲ್ಲಿ ಸಾವನ್ನಪ್ಪಿರುವಂತವರು ಒಂದೇ ಕುಟುಂಬದ ಅನುಷಾ 7 ವರ್ಷ ಮತ್ತು ಪರಿ 4 ವರ್ಷ. ಇವರಿಬ್ರು ಒಂದೇ ಕುಟುಂಬದ ಮಕ್ಕಳು. 7 ವರ್ಷದ ಬಾಲಕಿ ಅನುಷಾ, 4 ವರ್ಷದ ಪರಿ, ಇವರಿಬ್ರು ಮೃತಪಟ್ಟರೆ ಮತ್ತೊಬ್ಬರು ಶಾಂತ ಅಂತ, ಅವರು ಮತ್ತೊಂದು ಕುಟುಂಬಕ್ಕೆ ಸೇರಿದವರು, ಪಕ್ಕದ ಮನೆಯವರು, 50 ವರ್ಷ ಅವ್ರಿಗೆ. ಅವರು ಈ ಒಂದು ದುರಂತದಲ್ಲಿ ಮೃತಪಟ್ಟಿದ್ದಾರೆ ಅನ್ನೋ ಮೂಲಗಳು ಸಿಗ್ತಾ ಇದೆ. ಅಂದರೆ 2 ಮಕ್ಕಳು, ಒಬ್ಬರು 50 ವರ್ಷದ ಮಹಿಳೆ ಶಾಂತ, 50 ವರ್ಷ ಅವ್ರಿಗೆ, ಪಕ್ಕದ ಮನೆಯವರು. ಕಂಕನಾಡಿ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು. ದುರಂತ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ನೋಡಿ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಮನೆ ಮೇಲೆ ಬಿದ್ದಿದೆ. ಅದರ ಹಿನ್ನೆಲೆಯಲ್ಲಿ ಮನೆಯ ಹೆಂಚುಗಳ ಮೇಲೆ ಬಿದ್ದಂಥ ಒಂದು ಮಣ್ಣು ಅದು ಮಲಗಿದ್ದಂಥವರ ಮೇಲೆ ಬಿದ್ದಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿ
ಅವರು ಮೃತಪಟ್ಟಿದ್ದಾರೆ. 7 ವರ್ಷದ ಅನುಷ, 4 ವರ್ಷದ ಪರಿ, 50 ವರ್ಷದ ಶಾಂತ ಅನ್ನೋರು ಮೃತಪಟ್ಟಿದ್ದಾರೆ. ಸ್ಥಳೀಯರೊಬ್ಬರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡ್ತಾ ಇದ್ರು, ಇಲ್ಲ ಒಂದು 5-6 ವರ್ಷ ಆಯ್ತು ಈ ಮನೆ ಕಟ್ಟಿ, 4 ಮಕ್ಕಳಿದ್ರು ಅಲ್ಲಿ ಅಂತ ಹೇಳಿದ್ರು. ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಮಂಗಳೂರು ಭಾಗದಲ್ಲಿ, ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮಳೆ ಇಲ್ಲ ಅಂತ ಹೇಳ್ತಾ ಇದ್ವಿ, ನೋಡಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆದರೂ ಕೂಡ ಏನೆಲ್ಲ ಎಫೆಕ್ಟ್ ಆಗುತ್ತೆ. ಮಳೆ ಇಲ್ಲ ಅಂದರೂ ಅದಕ್ಕೆ ಪರಿಣಾಮವನ್ನು ನಾವೇ ಎದುರಿಸಬೇಕು. ತುಂಬ ದೊಡ್ಡ ಪ್ರಮಾಣದಲ್ಲಿ ಮಳೆ ಆದರೂ ಅದಕ್ಕೆ ಪರಿಣಾಮವನ್ನು ನಾವೇ ಎದುರಿಸಬೇಕು. ಈಗ ಕಂಕನಾಡಿ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತದ ಅಧಿಕಾರಿಗಳು ಇದ್ದಾರೆ. ಇನ್ನು NDRF ಸಿಬ್ಬಂದಿ ಕೂಡ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರೋ ಅಂತ ಇಬ್ಬರನ್ನ ರಕ್ಷಣೆ ಮಾಡೋ ಅಂತ ಕಾರ್ಯಾಚರಣೆಗೆ NDRF ಸಿಬ್ಬಂದಿ ಈಗ ಮುಂದಾಗಿದ್ದಾರೆ. ಮಂಗಳೂರಿನ ನಾಗೋರಿ ಅನ್ನೋ ಕಡೆ ಈಗ ಭೂಕುಸಿತ ಆಗಿರೋದು. ಕಂಕನಾಡಿ ಸಮೀಪನೇ ಇರೋ ಅಂಥ ನಾಗೋರಿಯಲ್ಲಿ ಆಗಿರೋ ಅಂಥ ಭೂಕುಸಿತ ಇದು. ಸ್ಥಳಕ್ಕೆ ಜಿಲ್ಲಾಡಳಿತದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಉಲ್ಲೇಖ ಮಾಡಿದ್ದೀನಿ, 7 ವರ್ಷದ ಅನುಷ, 4 ವರ್ಷದ ಪರಿ, 50 ವರ್ಷದ ಶಾಂತ, ಈ 3 ಮೃತಪಟ್ಟಿದ್ದಾರೆ ಈ ಅವಘಡದಲ್ಲಿ. ನಿನ್ನೆ ರಾತ್ರಿಯಿಂದ ಸುರಿತಾ ಇರುವಂಥ ಭಾರೀ ಮಳೆ, ಮಣ್ಣು ಕುಸಿದು ಮನೆ ಮೇಲೆ ಬಿದ್ದಂಥ ಪರಿಣಾಮ ಮನೆಯಲ್ಲಿ ಇದ್ದಂಥ 3 ಸಾವನ್ನಪ್ಪಿದ್ದಾರೆ. ಉಳಿದವರು ಅವಶೇಷಗಳ ಅಳಿಯಲ್ಲಿ ಸಿಲುಕಿರೋಂಥ ಇಬ್ಬರಿಗೆ ಈಗ ಕಾರ್ಯಾಚರಣೆ ಮೂಲಕ ಅವ್ರನ್ನ ಜೀವಂತವಾಗಿ ಹೊರತರುವಂಥ ಕೆಲಸವನ್ನು NDRF ಸಿಬ್ಬಂದಿ ಮಾಡ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾರೆ. ನೋಡಿ, ಚಾವಣಿಯೇ ಕುಸಿದು ಹೋಗಿದೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಬಿದ್ದಿರುವಂಥದ್ದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಕಿರಣ್, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ದೊಡ್ಡ ಪ್ರಮಾಣದ ಹಾನಿಯಂತೂ ಸಂಭವಿಸಿದೆ. 2 ಸಣ್ಣ ಮಕ್ಕಳು, ಒಬ್ಬರು 50 ವರ್ಷದ ಮಹಿಳೆ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರುವಂಥದ್ದು. ತಾವು ಕೂಡ ಸ್ಥಳದಲ್ಲೇ ಇದ್ರಿ, ಹೇಗೆ ನಡೀತದೆ ರಕ್ಷಣಾ ಕಾರ್ಯಾಚರಣೆ, ಒಟ್ಟಾರೆ ವಿವರಣೆಯನ್ನು ನೀಡೋದಾದ್ರೆ? ಮಧು, ಈಗಾಗಲೇ ಮಂಗಳೂರಿನಲ್ಲಿ ಒಂದು ದುರಂತ ನಡೆದು ಹೋಗಿದೆ. ಮುಂಜಾನೆ ಸರಿಸುಮಾರು 4:15ಗೆ ನಡೆದಂತಹ ಒಂದು ಘಟನೆ ಇದು. ಮಂಗಳೂರು ನಗರದಲ್ಲಿ ಇರುವಂತಹ, ಅಂದರೆ ನಾಗೋರಿಯಲ್ಲಿ ಇರುವಂತಹ ಒಂದು ಮನೆಯ ಮೇಲೆ ರಿಟರ್ನಿಂಗ್ ವಾಲ್ ಬಿದ್ದಿರುವಂಥದ್ದು. ಅದರಲ್ಲಿ 3 ಜನ ಮೃತಪಟ್ಟಿದ್ದಾರೆ, 2 ಮಕ್ಕಳು ಹಾಗೆಯೇ ಒಬ್ಬರು ಮಹಿಳೆ ಸೇರಿದಂತೆ 3 ಜನ ಮೃತಪಟ್ಟಿರುವಂಥದ್ದು. 3 ಜನರನ್ನ ರೆಸ್ಕ್ಯೂ ಮಾಡಲಾಗಿದೆ. ಈಗ ನಾನು ಅದೇ ಘಟನಾ ಸ್ಥಳದಲ್ಲಿ ಇದೀನಿ, ನೋಡ್ಬೋದು ನೀವು. ಇದು ಮಂಗಳೂರಿನ ನಾಗೋರಿಯಲ್ಲಿರುವಂತಹ ಪ್ರದೇಶ. ಈ ಅಂದರೆ ಅದರ ಪಕ್ಕದಲ್ಲಿಯೇ ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಇರುವಂಥ ಮನೆ ಇದು. ಈ ಮನೆ 4 ಮನೆಗಳು, ಅಂದರೆ ಬಾಡಿಗೆ ಇದ್ದಂಥ ಮನೆಗಳು. ಈ 4 ಮನೆಗಳಲ್ಲಿ 19 ಜನ, ಅಂದರೆ 4 ಕುಟುಂಬಗಳು ಇದ್ವು. ನಿನ್ನೆ ರಾತ್ರಿ, ಅಂದರೆ ಇಂದು ಮುಂಜಾನೆ ಸರಿಸುಮಾರು 4:15 ಅಷ್ಟೊತ್ತಿಗೆ ಮಳೆಗೆ ಈ ಮನೆಯ ಹಿಂಬದಿಯಲ್ಲಿರುವಂತಹ ರಿಟರ್ನಿಂಗ್ ವಾಲ್ ಮನೆಯ ಮೇಲೆ ಬಿದ್ದಿರುವಂಥದ್ದು. ಮನೆಯ ಮೇಲೆ ಬಿದ್ದ ಕೂಡಲೇ ಅಲ್ಲಿ ಆ ಗೋಡೆ ಕೂಡ ಅವರ ಮೇಲೆ ಬಿದ್ದ, ಅಂದರೆ ಅಲ್ಲಿ ಮಲಗಿದ್ರು, ನಿದ್ದೆಯ ಮಂಪಲಲ್ಲಿದ್ದರು. ಈ ಸಂದರ್ಭದಲ್ಲಿ ಗೋಡೆ ಕುಸಿದಿರುವಂಥದ್ದು, ಗೋಡೆ ಕುಸಿದು ಅವರ ಮೇಲೆ ಬಿದ್ದಿದೆ. ಈ ಸಂದರ್ಭದಲ್ಲಿ ಮಕ್ಕಳು ಮತ್ತು ಮನೆಯಲ್ಲಿದ್ದವರೆಲ್ಲ ಮಣ್ಣಿನಡಿಗೆ, ಗೋಡೆ ಅಡಿಗೆ ಅವರು ಸಿಲುಕಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೆ ಈ ಪಕ್ಕದಲ್ಲಿರುವಂಥ 2 ಮನೆಗಳ ಜನರು ಹೊರಗಡೆ ಓಡಿ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಬಂದು ರಕ್ಷಣಾ ಕಾರ್ಯ ನಡೆಸಲಿಕ್ಕೆ ಆರಂಭ ಮಾಡಿದ್ದಾರೆ, ಆದರೆ ಸಾಧ್ಯವಾಗಿಲ್ಲ. ಈ ಒಂದು ಘಟನೆಯಲ್ಲಿ 2 ಮಕ್ಕಳು, ಒಂದು ತನು ಅಥವಾ ಪರಿ ಅಂತ ಹೇಳಿ ಚಿಕ್ಕ ಹುಡುಗಿ 4 ವರ್ಷದವಳು, ಹಾಗೆಯೇ ಅನಾಮಿಕ 7 ವರ್ಷದ ಹುಡುಗಿ ಮಗು ತೀರ್ಕೊಂಡಿರುವಂಥದ್ದು. ಹಾಗೆಯೇ ಪಕ್ಕದಲ್ಲಿದ್ದಂತಹ ಈ 2ನೇ ಮನೆ ಕಾಣಿಸ್ತಾ ಇದೆ, ಈ ಪಕ್ಕದ ಮನೆಯಲ್ಲಿ ಶಾಂತ ಅಂತ ಇದ್ರು, ಅವರು ಕೂಡ ಮೃತಪಟ್ಟಿದ್ದಾರೆ. ಟೋಟಲ್ 3 ಜನ ಮೃತಪಟ್ಟಿರುವಂಥದ್ದು. 3 ಜನರನ್ನ ರೆಸ್ಕ್ಯೂ ಮಾಡಲಾಗಿದೆ. SDRF NDRF ಟೀಮ್ ಬಂದ್ಕೊಂಡು ರಕ್ಷಣಾ ಕಾರ್ಯಾಚರಣೆ ನಡೆಸಿರುವಂಥ. ಈಗಾಗಲೇ ಈ ಒಂದು ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಆಗುವುದು, ಹಾಗೆ ಕಮಿಷನರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದಾರೆ. ಈ ರಿಟರ್ನಿಂಗ್ ವಾಲ್ ಏನಿತ್ತು, ಇದು 10-15 ವರ್ಷಗಳ ಹಿಂದೆ ಕಟ್ಟಿರುವಂಥದ್ದು. ಅಂದರೆ ಕಪ್ಪು ಕಲ್ಲಿಂದ ಕಟ್ಟಿದಂಥ ರಿಟರ್ನಿಂಗ್ ತುಂಬ ಭದ್ರವಾಗಿತ್ತು. ಆದರೆ ಕಳೆದ 2-3 ದಿನಗಳಿಂದ ಭಾರೀ ಮಳೆ ಅಲ್ಲ, ಮಾಡರೇಟ್ ಅಂದರೆ ಸಾಧಾರಣ ಮಳೆ ಆಗ್ತಾ ಇತ್ತು. ಇಷ್ಟು ದಿನಗಳು, 1 ವಾರಗಳ ಈಗ ಜೂನ್ನಲ್ಲಿ ಮಳೆ ಆರಂಭವಾಗಬೇಕಿತ್ತು. ಮಂಗಳೂರು ಅಂತ ಹೇಳಿದ ಕೂಡಲೇ ಭಾರೀ ಮಳೆ ಆಗುತ್ತೆ. ಆದರೆ ಈ ಬಾರಿ ಅಂತಹ ಮಳೆ ಕಂಡು ಬರಲಿಲ್ಲ. ಕಳೆದ 2-3 ದಿನಗಳಿಂದ ಸಾಧಾರಣ ಮಳೆ ಆಗ್ತಿತ್ತು. ಈ ಒಂದು ಸಾಧಾರಣ ಮಳೆಗೂ ಈ ರಿಟರ್ನಿಂಗ್ ವಾಲ್ ಕುಸಿದು ಈ ದುರಂತ ನಡೆದಿರುವಂಥದ್ದು. ಮಧು, ಇನ್ನು ಸ್ಥಳದಲ್ಲೇ ಇದ್ರಿ ಕಿರಣ್ ನೀವು. ಈಗ ರಕ್ಷಣಾ ಕಾರ್ಯಾಚರಣೆಯಲ್ಲಿ 3ರನ್ನ ರಕ್ಷಿಸಲಾಗಿದೆ, ಇನ್ನು 2 ಕೂಡ ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ ಅನ್ನೋ ಮಾಹಿತಿ.
ಮಧು, ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಮುಗಿದಿದೆ. 3 ಜನರನ್ನು ಈಗಾಗಲೇ ರೆಸ್ಕ್ಯೂ ಮಾಡಲಾಗಿದೆ. ಅವರನ್ನ ಹಾಸ್ಪಿಟ್ಲಿಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗಿದೆ. ಅವರ ಕಂಡೀಷನ್ ಕೂಡ ಸ್ಟೇಬಲ್ ಆಗಿರುವಂಥದ್ದು. ಆದರೆ 3 ಜನ ಮೃತಪಟ್ಟಿದ್ದಾರೆ. ಒಂದು ಕುಟುಂಬದ 2 ಮಕ್ಕಳು, ತನು ಅಥವಾ ಪರಿ ಅಂತ ಕರೀತಾರೆ, 4 ವರ್ಷದ ಮಗು, ಮತ್ತೆ ಇನ್ನೊಬ್ರು ಅನಾಮಿಕ 7 ವರ್ಷದ ಮಗು. ಈ 2 ಮೃತಪಟ್ಟಿರುವಂಥದ್ದು. ಹಾಗೆಯೇ ಅವರು ಬಿಹಾರ ಮೂಲದ ಕುಟುಂಬ. ಈ ಬಿಹಾರ ಮೂಲದ ಕುಟುಂಬ ಸರಿಸುಮಾರು ಒಂದು 8-9 ವರ್ಷಗಳಿಂದ ಈ ಮನೆಯಲ್ಲಿ ವಾಸವಾಗಿತ್ತು. ಅಂದರೆ ಈ ಮನೆಯಲ್ಲಿ ಅವರು ಕಳೆದ ಒಂದು 9 ವರ್ಷದಿಂದ ವಾಸವಾಗಿ ಕಾರ್ಪೆಂಟ್ರಿ ಕೆಲಸ ಮಾಡಿಕೊಂಡಿರು. ಲಾಲ್ ಬಾಬ್ ಎನ್ನುವ ಅವರ ತಂದೆ, ಅವರು ಈ ಕುಟುಂಬದ ಮುನ್ನಡೆಸ್ತಾ ಇದ್ರು. ಅವರು ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಇದರ ಪಕ್ಕದಲ್ಲಿ ಇದ್ದಂಥ ಮನೆ, ಇಲ್ಲಿ 2 ಅಂದರೆ ಗಂಡ ಹೆಂಡತಿ 2 ಇದ್ದಾರೆ. ಒಬ್ಬರು ಅಂಗವಿಕಲರು, ಅವರ ಹೆಂಡತಿ ಶಾಂತ, ಅವರು ಕೂಡ ಮೃತಪಟ್ಟಿದ್ದಾರೆ. ಈ ಭಾಗದಲ್ಲಿ ಈಗಾಗಲೇ ಭಾರಿ ಪ್ರಮಾಣದಲ್ಲಿ, ಅಂದರೆ ದಕ್ಷಿಣ ಕನ್ನಡದಲ್ಲಿ, ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಅತಿ ಸೂಕ್ಷ್ಮ ಅಂದರೆ ಲ್ಯಾಂಡ್ ಸ್ಲೈಡ್ ಆಗುವಂತಹ ಕೆಲವು ಪ್ರದೇಶಗಳನ್ನು ಜಿಲ್ಲಾಡಳಿತ ಐಡೆಂಟಿಫೈ ಮಾಡಿತ್ತು. ಸರಿಸುಮಾರು 10 ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿತ್ತು. ಆದರೆ ಈ ಭಾಗದಲ್ಲಿ ಈ ಒಂದು ಪ್ರದೇಶ ಏನಿದೆ ನಾಗೋರಿ, ಈ ಒಂದು ಪ್ರದೇಶ ಈ ಅತ್ಯಂತ ಸೂಕ್ಷ್ಮ ಪ್ರದೇಶದಲ್ಲಿ ಇರಲಿಲ್ಲ. ಆದರೂ ಕೂಡ ಈ ಭಾಗದಲ್ಲಿ ಈ ಒಂದು ದುರಂತ ನಡೆದಿರುವಂಥದ್ದು. ಧನ್ಯವಾದ ಕಿರಣ್, ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಮಂಗಳೂರಿನಲ್ಲಿ ಆಗಿರುವಂತಹ ಘಟನೆ. ಕಂಕನಾಡಿ ವ್ಯಾಪ್ತಿಯ ನಾಗೋರಿಯಲ್ಲಿ ನಮ್ಮ ಪ್ರತಿನಿಧಿ ವಿವರಣೆಯನ್ನು ನೀಡ್ತಾ ಇದ್ರು. 3 ಸಾವನ್ನಪ್ಪಿದ್ದಾರೆ. ಅನಾಮಿಕ 7 ವರ್ಷ, ಪರಿ 4 ವರ್ಷ, ಶಾಂತ 50 ವರ್ಷ. ಈ 3 ಕೂಡ ಮನೆಯಲ್ಲಿ ಇದ್ರು. ಒಬ್ರು ಪಕ್ಕದ ಮನೆಯವರು, ಬೇರೆ ಕುಟುಂಬಕ್ಕೆ ಸೇರಿದಂಥವ್ರು, ಶಾಂತ ಅಂತ 50 ವರ್ಷ. ಇವರು ಕಾರ್ಪೆಂಟರ್ ಕೆಲಸನ ಮಾಡ್ತಿದ್ರಂತೆ. ಮಕ್ಕಳ ತಂದೆ, 2 ಮಕ್ಕಳೇನು ಮೃತಪಟ್ಟಿದ್ದಾರೆ. ಆ ಮಕ್ಕಳು ಒಂದೇ ಕುಟುಂಬದವರು. 7 ವರ್ಷದ ಅನಾಮಿಕ ಮತ್ತು 4 ವರ್ಷದ ಪರಿ. ಇವರು ರಾತ್ರಿ ಮಲಗಿದ್ರು. ಬೆಳಗಿನ ಜಾವ 4:30 ಸುಮಾರಿಗೆ ಆಗಿರುವಂಥ ಘಟನೆ ಇದು. ಇನ್ನೂ ಮಳೆ ಆಗ್ತಾ ಇದೆ. NDRF ಸಿಬ್ಬಂದಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರೋ ಅಂಥವ್ರನ್ನ ರಕ್ಷಣೆ ಮಾಡಿದ್ದಾರೆ ಈಗ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ರಕ್ಷಣಾ ಕಾರ್ಯಾಚರಣೆ ಮುಕ್ತಾಯ ಆಗಿದೆ. ಬಟ್ ಇಲ್ಲಿ ಭೂಕುಸಿತ ಆಗೋ ಅಂಥ ಅತ್ಯಂತ ಸೂಕ್ಷ್ಮ ಪ್ರದೇಶ ಅಲ್ಲ ಇದು. ಆದರೂ ಕೂಡ ಭೂಕುಸಿತ ಆಗಿದೆ. ಏಕಾಏಕಿ ಆಗಿರುವಂಥ ಘಟನೆ ಇದು. ಆಕಸ್ಮಿಕವಾಗಿ ನಡೆದಿರುವಂಥ ಘಟನೆ. ಆಕಸ್ಮಿಕ ಆದರೂ ಕೂಡ 3 ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಕಂಕನಾಡಿ ಪೊಲೀಸರು ಭೇಟಿ ನೀಡಿದ್ದಾರೆ. NDRF, SDRF ಸಿಬ್ಬಂದಿ, ರಾಜ್ಯ ವಿಪತ್ತು ನಿರ್ವಹಣಾ ದಳ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳ ಎರಡೂ ಕೂಡ ಭೇಟಿಯನ್ನು ಕೊಟ್ಟಿದೆ. ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಇನ್ನು ಕಾರ್ಯಾಚರಣೆ ಮುಕ್ತಾಯ ಆಗಿದೆ. ಮನೆಯಲ್ಲಿ ಇದ್ದಂಥವರು, ಬಾಕಿ ಇದ್ದಂಥವರು ಒಟ್ಟು 19 ಮಂದಿ ಇದ್ರಂತೆ. ಅದರಲ್ಲಿ 3 ಮೃತಪಟ್ಟಿದ್ರೆ ಮಿಕ್ಕವರು ಸೇಫ್ ಆಗಿದ್ದಾರೆ. ಕಾರ್ಯಾಚರಣೆ ನಡೆಸಿ ಈಗ ಅವ್ರನ್ನ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ಬಳಿಕ ಅವ್ರ ಹೆಲ್ತ್ ಎಲ್ಲ ಸ್ಟೇಬಲ್ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಮಂಗಳೂರಿನಲ್ಲಿ ಇಂದು ಭಾರಿ ದುರಂತ ನಡೆದು ಹೋಗಿದೆ. ಮನೆಯ ಮೇಲೆ ರಿಟರ್ನಿಂಗ್ ವಾಲ್ ಕುಸಿದು ಬಿದ್ದ ಪರಿಣಾಮ 3 ಜನ ಮೃತಪಟ್ಟಂತಹ ಘಟನೆ ನಡೆದಿದೆ. ಮಂಗಳೂರಿನ ನಾಗೋರಿಯಲ್ಲಿರುವಂತಹ ಪ್ರದೇಶದಲ್ಲಿ ನಡೆದಿರುವಂಥದ್ದು. ನಾನು ಅದೇ ಒಂದು ಭಾಗದಲ್ಲಿದ್ದೀನಿ. ಇದು ನೋಡ್ಬೋದು ನೀವು. ಇದು ಕಂಕನಾಡಿ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಇರುವಂತಹ ಒಂದು ಮನೆ. 4 ಮನೆ. ಈ 4 ಮನೆ ಅಂದರೆ ಚಿಕ್ಕ ಚಿಕ್ಕ ಮನೆಗಳು ಇವು. ಬಾಡಿಗೆದಾರರು ಇರುವಂತಹ ಮನೆ ಇದು. ಸರಿಸುಮಾರು ಒಂದು 20-40 ವರ್ಷಗಳಾಗಿದೆ ಈ ಮನೆಗೆ ಅಂತ ಹೇಳಲಾಗುತ್ತೆ. ಈ ಮನೆಯಲ್ಲಿ 4 ಕುಟುಂಬಗಳು ವಾಸವಾಗಿದ್ದು ಅದರಲ್ಲಿ 3 ಜನ ಈಗ ಮೃತಪಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಲ್ಲಿ ಮಳೆಯ ಹಿನ್ನೆಲೆಯಲ್ಲಿ ರಿಟರ್ನಿಂಗ್ ವಾಲ್, ಹಿಂದ್ಗಡೆ ಇದ್ದಂತಹ ರಿಟರ್ನಿಂಗ್ ವಾಲ್ ಮನೆಯ ಮೇಲೆ ಕುಸಿದು ಬಿದ್ದಿರುವಂಥದ್ದು. ಸರಿಸುಮಾರು ಒಂದು 6-7 ವರ್ಷಗಳಿಂದ ಈ ಮನೆಗಳಲ್ಲಿ ಜನರು ವಾಸ ಮಾಡ್ತಾರೆ. ಆದರೆ ಕಳೆದ 2-3 ದಿನಗಳಿಂದ ಅಷ್ಟೇನು ಭಾರಿ ಮಳೆ ಅಂತ ಹೇಳಲಿಕ್ಕಾಗಲ್ಲ, ಮಾಡರೇಟ್ ಮಳೆ ಬರ್ತಾ ಇತ್ತು. ಈ ಮಳೆಗೂ ರಿಟರ್ನಿಂಗ್ ವಾಲ್ ಕುಸಿದು ಬಿದ್ದಿರುವಂಥದ್ದು. ಯಾವ ರೀತಿ ಘಟನೆ ಆಗಿದೆ ಅನ್ನೋ ಇಲ್ಲಿಯ ಸ್ಥಳೀಯ ಇದ್ದರೆ ಅವರನ್ನೇ ಮಾತಾಡಿಸ್ತೀನಿ. ಏನಾಯಿತು ರಾತ್ರಿ ಇನ್ನೊಂದು 4:15 ಗಂಟೆಗೆ 4:15 ಗಂಟೆ ಒಳಗಡೆ ಸೌಂಡ್ ಬಂತು. ಮೇಲೆ ನೋಡುವಾಗ ಅಂಚೆಲ್ಲ ಮೈ ಮೇಲೆ ಬೀಳ್ತಿತ್ತು. ಆದರೆ ಒಳಗಡೆ ಬರಲಿಕ್ಕೆ ಜಾಮ್ ಆಗಿತ್ತು. ಒಳಗಡೆ ಬರಲಿಕ್ಕೆ ಆಗ್ತಿರಲಿಲ್ಲ. ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬೊಬ್ಬೆ ಹಿಡಿದು ಹೊರಗಡೆ ಹೋಗಿದ್ದು. ಮತ್ತೆ ಎಲ್ಲ ಮನೆಗೆ ಹೋಗಿ ಬೊಬ್ಬೆ ಹಿಡಿದು ಎಲ್ಲರೂ ಮನೆಯಿಂದ ಹೊರಗೆ ಬರಲಿಕ್ಕೆ. ಆದರೆ ಒಂದು 2 ಮನೆಯವರಿಗೆ ಆಗ್ತಿರಲಿಲ್ಲ. ಮತ್ತು 2 ಮನೆಯವರು ನಾವು ಜನಗಳಿಗೆ ಏನಾಗಿಲ್ಲ, ಸೇಫ್ ಆಗಿದ್ದೇವೆ.
ಮತ್ತು 2 ಮನೆಯಲ್ಲಿ 2 ಮಕ್ಕಳಿಗೆ ಸೀರಿಯಸ್ ಅಂತ ಹೇಳ್ತಿದ್ದಾರೆ. ಮತ್ತು 2 ಒಂದು ಮನೆದು ಒಂದು ಹೆಂಗಸುದು ಕೂಡ ಇದುಂಟು. ಬೇರೆ ಅವರ ಗಂಡ ಕೂಡ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಕಳೆದ 2 ದಿನಗಳ ಅಷ್ಟು ಜೋರಾಗಿ ಮಳೆ ಅಂತ ಬರ್ತಾ ಇಲ್ಲ. ಯಾಕಂದ್ರೆ ಕಳೆದ ವರ್ಷ ಅದಕ್ಕಿಂತ ಮೊದಲನೇ ವರ್ಷ ನೋಡಿದಂತ ಜೋರು ಭಾರೀ ಮಳೆ ಅಂತ ಇಲ್ಲ. ಆದ್ರೂ ಒಂದು ಸಾಧಾರಣ ಮಳೆಗೂ ಗುಡ್ಡ ಕುಸಿದಿರುವಂತ ಈ ರಿಟರ್ನಿಂಗ್ ವಾಲ್ ಕುಸಿದಿರುವಂತದ್ದು. ಹೌದು, ಅದೇ ಆ ಥರ ಈ ಥರ ಆಗ್ತದೆ ಅಂತ ನಾವು ಎಣಿಸಿರ್ಲಿಲ್ಲ. ಮತ್ತು ಸೇಫ್ಟಿಯಾಗಿ ತಡೆಗೋಡೆ ಎಲ್ಲ ಕಟ್ಟಿದ್ದರು. ಆದ್ದರಿಂದಾಗಿ ಏನು ಇದು ಆಗ್ತದೆ ಅಂತಿಲ್ಲ. ಮತ್ತು ಮೊನ್ನೆ ಕೂಡ ಅವರು ಹೋದ ವರ್ಷ ಮನೆಯೆಲ್ಲ ಅಂಚೆಲ್ಲ ಕ್ಲೀನ್ ಮಾಡಿ ತೆಗೆದು ರೆಡಿ ಮಾಡಿ ಕೊಟ್ಟಿದ್ರು. ಹಾಗೆ ಧೈರ್ಯದಿಂದ ಕೂತು ಮನೆ ಬೀಳ್ತದೆ ಈ ಥರ ಆಗ್ತದೆ ಅಂತ ನಾವು ಎಣಿಸಿರ್ಲಿಲ್ಲ. ಓನರ್ನವರೇನು ಹೆಲ್ಪ್ ಮಾಡಿದ್ದಾರೆ, ಅವರೇನು ತೊಂದರೆ ಮಾಡಲಿಲ್ಲ. ಅವರೆಲ್ಲ ಕಟ್ಟಿ ಅಂದ್ರೆ ಇವರು ಈ ಯಾರೀಗ ಮೃತಪಟ್ಟಿದ್ದಾರೆ 2 ಮಕ್ಕಳು, ಅವರು ಇಲ್ಲಿ ಇಲ್ಲಿಯ ಕುಟುಂಬದಲ್ಲಿ ಬಿಹಾರದವರು. ಅವರು ಫರ್ನಿಚರ್ ಕೆಲಸ ಮಾಡುವವರು ಆನ್ಲೈನ್. ಅವರು ಮತ್ತೊಂದು ಮನೆಯವರು ಇಲ್ಲಿ ಆಕಾರಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ಹೆಂಡತಿ ತೀರಿ ಹೋದ್ರು ಅಂತ ಹೇಳ್ತಿದ್ದಾರೆ. ಅವರ ಗಂಡ ಹಾಸ್ಪಿಟಲ್ ಕರ್ಕೊಂಡು ಹೋಗಿ 3 ಜನ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಈಗ ಅಂದಾಜು 3 ಜನ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಗೋಡೆ ಏನಾದ್ರು ಕುಸಿಯುವಂತ ಆತಂಕ ಮೊದಲಿಂದ ಇತ್ತ? ಯಾವ ಇಲ್ಲ ಸರ್, ಅವರು ಸೇಫ್ ಮಾಡಿ ಬಿಟ್ಟಿದ್ರು. ಆಗ ಎಲ್ಲ ಹೇಳಿದಾಗ ಇದ್ದಿತ್ತು. ಆದ್ರೆ ಹಾಗೆ ಬೀಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಒಳ್ಳೆ ಗಟ್ಟಿಯಾಗಿ ಕಟ್ಟಿ ಇದು ಕಲ್ಲೆಲ್ಲ ಇದು ಮಾಡಿ ಕಟ್ಟಿ ಇದ್ದಾರೆ. ಆತರ. ಧನ್ಯವಾದ. ಇಲ್ಲಿ ಈ ಭಾಗದ ಹಿಂದಿನ ಕಾರ್ಪೊರೇಟರ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಈ ಭಾಗದಲ್ಲಿ ಏನಾದರೂ ಸೂಕ್ಷ್ಮ ಪ್ರದೇಶ ಅಂತ ಈ ಭಾಗವನ್ನು ಏನಾದರೂ ಐಡೆಂಟಿಫೈ ಮಾಡಿದ್ರ? ಇದು ಸೂಕ್ಷ್ಮ ಪ್ರದೇಶ ಆಗಿರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಮನೆಗಳು ಮೊದಲಿನಿಂದ ಒಂದು 50 ವರ್ಷಗಳಿಂದ ಮನೆಗಳಿದ್ದು, ಇಲ್ಲಿ ವಾಸ ಮಾಡುವವರು ಕೂಡ ಒಂದು 10-15 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈ 4 ಬಾಡಿಗೆ ಮನೆಯಲ್ಲಿ ಇದ್ದವರು ಕೂಡ ಒಂದು 10-12 ವರ್ಷಗಳಿಂದ ಇಲ್ಲಿ ವಾಸಿಸ್ತಾ ಇದ್ದಾರೆ. ಅಂತಹ ಪ್ರದೇಶ ಆಗಿರಲಿಲ್ಲ. ಮತ್ತು ಇದು ಕಾಂಪೌಂಡ್ ವಾಲ್ ಕಟ್ಟಿ ಕೂಡ ಒಂದು 10-12 ವರ್ಷಗಳಾಗಿತ್ತು. ಆದರೆ ನಿನ್ನೆ ಸುರಿದಂತಹ ನಿರಂತರ ಮಳೆಗೆ ಈ ಘಟನೆ ಆಗಿರುವಂಥದ್ದು. ಸೊ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಇದು ಅಂತೇಳಿ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ. ಸೊ ನಾವು ಜಿಲ್ಲಾಡಳಿತವನ್ನು ಆಗ್ರಹಿಸೋದು ಏನಂತ ಹೇಳಿದರೆ, ಈಗ 4 ಮನೆಗಳವರು ಕೂಡ 2 ಇದ್ದಾರೆ. ಉಳಿದ 2 ಮನೆಯವರು ತಮ್ಮ ಆಸ್ತಿಪಾಸ್ತಿಗಳನ್ನು ಕಳ್ಕೊಂಡಿದ್ದಾರೆ. ಇವರಿಗೂ ಏನಾದರೂ ಸರ್ಕಾರದಿಂದ ಏನಾದರೂ ಸೌಲಭ್ಯಗಳನ್ನು ಮಾಡಿ ಕೊಡಬೇಕು ಅಂತೇಳಿ ಈ ಮೂಲಕ ವಿನಂತಿಸ್ತಾರೆ. ಅಂದ್ರೆ ಈ ಮನೆಗಳೇನಾದ್ರೂ ಕುಸಿಯುತ್ತದೆ ಅನ್ನೋ ಒಂದು ಆತಂಕ ಏನಿದೆ. ಯಾಕಂದ್ರೆ ಈ ರಿಟರ್ನಿಂಗ್ ವಾಲ್ ಇದ್ದಿದ್ದಂಥದ್ದು ಕೆಲವು ಸರಿಸುಮಾರು ಒಂದು 19 ಪ್ರದೇಶಗಳನ್ನ ಅತಿ ಸೂಕ್ಷ್ಮ ಅಂದ್ರೆ ಲ್ಯಾಂಡ್ ಸ್ಲೈಡ್ ಆಗುವಂತ ಪ್ರದೇಶಗಳನ್ನ ಜಿಲ್ಲಾಡಳಿತ ಐಡೆಂಟಿಫೈ ಮಾಡಿತ್ತು. ಅದರಲ್ಲಿ ಇದೇನಾದ್ರೂ ಬರ್ತಿತ್ತು? ಇದು ಬರ್ತಿರ್ಲಿಲ್ಲ, ಅಂತ ಪ್ರದೇಶ ಆಗಿರಲಿಲ್ಲ. ಇಷ್ಟು ವರ್ಷಗಳಿಂದ ಏನು ಘಟನೆ ಆಗಿರಲಿಲ್ಲ. ಇದು ಪ್ರಥಮ ಬಾರಿ ಇಲ್ಲಿ ಘಟನೆ ಆಗಿರುವಂಥದ್ದು ನಮ್ಮ ಈ ಭಾಗದಲ್ಲಿ. ಸೊ ಇದು ಆಕಸ್ಮಿಕ ಘಟನೆ ಅಂತೇಳಿ ಬಯಸ್ತೇನೆ. ಧನ್ಯವಾದ. ಇದಿಷ್ಟು ಇಲ್ಲಿಯ ಸ್ಥಳೀಯ ಜನರ ಮಾತು. ಯಾಕಂದ್ರೆ ಒಂದು ಇಲ್ಲಿ ರೆಸ್ಕ್ಯೂ ಆಪರೇಷನ್ ನಡೆದಿದೆ, ಹಾಗೆ 3 ಜನರನ್ನ ಈಗಾಗಲೇ ಬಚಾವ್ ಮಾಡಾಗಿದೆ, ಅವರನ್ನ ಆಸ್ಪತ್ರೆಗೆ ದಾಖಲೆ ಮಾಡಿರುವಂಥದ್ದು. 3 ಜನ ಮೃತಪಟ್ಟಿದ್ದಾರೆ. ಅನುಷ್ಕಾ 7 ವರ್ಷ, ಹಾಗೇನೆ ಪರಿ 4 ವರ್ಷ, ಹಾಗೇನೆ ಶಾಂತ ಅಂದ್ರೆ ಪಕ್ಕದ ಮನೆಯ ಒಬ್ರು ಹೆಂಗಸು ತೀರ್ಕೊಂಡಿರೋದು. ಸರಿಸುಮಾರು 3 ಜನ ಮೃತಪಟ್ಟಿದ್ದಾರೆ, ಹಾಗೆ 3 ಜನ ರೆಸ್ಕ್ಯೂ ಮಾಡಲಾಗಿದೆ. ಈಗ ಈ ಮನೆಯಲ್ಲಿ ಯಾರಿದ್ರು ಅವರೀಗ ಅವರ ಮನೆ ಕಳ್ಕೊಂಡಿದ್ದಾರೆ. ಹಾಗೆಯೇ ಈ ಮನೆಯ 4 ಕುಟುಂಬದವರಿಗೂ ಒಂದು ವ್ಯವಸ್ಥೆ ಮಾಡಬೇಕು ಜಿಲ್ಲಾಡಳಿತ ಅನ್ನೋ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್, ನ್ಯೂಸ್ ಫಸ್ಟ್, ಮಂಗಳೂರು.